ಮುಂದೆ ನಮಗೆ ಅಪ್ಪರ್ ಲೋವರ್ ಅಂತ ಎರಡು ಫಂಕ್ಷನ್ಸ್ ಇದೆ. ಈ ಲೋವರ್ ಫಂಕ್ಷನ್ ಏನ್ ಮಾಡುತ್ತೆ, ಎಲ್ಲಾ ಕೇಸ್ಗಳನ್ನ ಲೋವರ್ ಕೇಸ್ ಆಗಿ ಮಾಡುತ್ತೆ, ಕನ್ವರ್ಟ್ಸ್ ಟು ಲೋವರ್ ಕೇಸ್. ಈ ಅಪ್ಪರ್ ಏನ್ ಮಾಡುತ್ತೆ, ಎಲ್ಲಾ ಕೇಸ್ಗಳನ್ನ ಇದು ಅಪ್ಪರ್ ಕೇಸ್ ಆಗಿ ಮಾಡುತ್ತೆ, ಕನ್ವರ್ಟ್ಸ್ ಟು ಅಪ್ಪರ್ ಕೇಸ್. ಈ ರೀತಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡಿ, ನಾನು ಹಲೋ ಪೈಥಾನ್ ಅಂತ ಕೊಡ್ತಾ ಇದ್ದೀನಿ, ಎಲ್ಲವನ್ನು ಅಪ್ಪರ್ ಕೇಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಅದು ಲೋವರ್ ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ಎಲ್ಲವೂ ಲೋವರ್ ಕೇಸ್ ಅಲ್ಲಿ ಬರುತ್ತೆ. ಬಟ್ ಒರಿಜಿನಲ್ ಸ್ಟ್ರಿಂಗ್ ಏನಾದರೂ ಚೇಂಜ್ ಆಗಿದೆಯಾ? ಇಲ್ಲ, ಒರಿಜಿನಲ್ ಸ್ಟ್ರಿಂಗ್ ಯಾವತ್ತೂ ಚೇಂಜ್ ಆಗಲ್ಲ. ಯಾಕೆ? ಅದು ಇಮ್ಯೂಟೇಬಲ್. ಸೊ ನಾನು MyStr2 ಅಂತ ಬರೆದ್ರೆ ಅದು ಆಸ್ ಇಟ್ ಈಸ್ ಕ್ಯಾಪಿಟಲ್ ಅಲ್ಲೇ ಇರುತ್ತೆ. ಸೊ ಇದು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಸೊ MyStr5 ಅಲ್ಲಿ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನಾನು ಸ್ಮಾಲ್ ಕೇಸ್ ಅನ್ನ ಕೊಡ್ತಾ ಇದ್ದೀನಿ, ಹಲೋ ಪೈಥಾನ್ ಅಂತ. ಸಪೋಸ್ ನಾನು ಅದನ್ನ ಅಪ್ಪರ್ ಕೇಸ್ ಮಾಡಬೇಕು ಅಂದ್ರೆ ನಾನು ಅಪ್ಪರ್ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ಸೊ ಆಗ ಏನಾಗುತ್ತೆ, ಹಲೋ ಪೈಥಾನ್ ಅನ್ನೋದು ಪ್ರಿಂಟ್ ಆಗುತ್ತೆ ಕ್ಯಾಪಿಟಲ್ ಅಲ್ಲಿ. ಅದೇ MyStr5 ಒರಿಜಿನಲ್ ಏನಿದೆ, ಒರಿಜಿನಲ್ ಹಾಗೇ ಉಳಿದಿರುತ್ತೆ, ಒರಿಜಿನಲ್ ಯಾವತ್ತಿಗೂ ಚೇಂಜ್ ಆಗಲ್ಲ. ಈ ರೀತಿ ನಿಮಗೆ ಅಪ್ಪರ್ ಮತ್ತೆ ಲೋವರ್ ಫಂಕ್ಷನ್ ನ ವರ್ಕ್ ಮಾಡಬಹುದು. ಅಪ್ಪರ್ ಲೋವರ್ ಫಂಕ್ಷನ್ ವರ್ಕ್ ಮಾಡಿಬಿಟ್ಟು ನೀವೇನ್ ಮಾಡಬಹುದು, ಯಾವುದೇ ಕೇಸನ್ನ ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್ ಆಗಿ ಮಾಡಬಹುದು. ಮುಂದೆ ಬರೋದು ಸ್ಟಾರ್ಟ್ಸ್ ವಿತ್ ಮತ್ತೆ ಎಂಡ್ಸ್ ವಿತ್ ಅಂತ ಇದೆ. ಈ ಸ್ಟಾರ್ಟ್ಸ್ ವಿತ್ ಅಂತ ಏನ್ ಚೆಕ್ ಮಾಡುತ್ತೆ, HE ಇಂದ ಸ್ಟಾರ್ಟ್ ಆಗುತ್ತಾ ಅಂತ. ಎಂಡ್ಸ್ ವಿತ್ ಏನ್ ಚೆಕ್ ಆಗುತ್ತೆ, ON ಇಂದ ಸೆಟ್ ಆಗುತ್ತಾ ಅಂತ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಇಲ್ಲಿ ಹಲೋ ಪೈಥಾನ್ ಅನ್ನೋದು ಸ್ಟೋರ್ ಮಾಡ್ತೇನೆ. MyStr5 equal to hello python. ಅದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಸ್ಟಾರ್ಟ್ಸ್ ವಿತ್ HE ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ಹೇಳಿ, ಈ HE ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ? ಇಲ್ಲ, ಇಲ್ಲಿ ಸ್ಮಾಲ್ h ಇದೆ. ಸೊ ಹಾಗಾಗಿ ಅದು ನನಗೆ ಫಾಲ್ಸ್ ಅಂತ ಕೊಡುತ್ತೆ. ಸೊ ಸ್ಟಾರ್ಟ್ಸ್ ವಿತ್ ಮತ್ತೆ ಎಂಡ್ಸ್ ವಿತ್ ಇವೆರಡೂ ಕೂಡ ಬೂಲಿಯನ್ ವ್ಯಾಲ್ಯೂಸ್ ಕೊಡ್ತವೆ, ಅಂದ್ರೆ ಟ್ರೂ ಆರ್ ಫಾಲ್ಸ್. ಈ ಸಬ್ ಸ್ಟ್ರಿಂಗ್ ಇದರಲ್ಲಿ ಸ್ಟಾರ್ಟ್ ಆಗ್ತಾ ಇದ್ರೆ ಅದು ಟ್ರೂ ಕೊಡುತ್ತೆ, ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂದ್ರೆ ಅದು ಫಾಲ್ಸ್ ಕೊಡುತ್ತೆ. ಸೊ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಈಗ ನನಗೆ ಫಾಲ್ಸ್ ಅಂತ ಬರುತ್ತೆ. ಸೊ ನೋಡಿ, ಫಾಲ್ಸ್ ಅಂತ ಬರ್ತಾ ಇದೆ. ಅದೇ ನಾನು ಸ್ಮಾಲ್ HE ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ, ಅದು ಟ್ರೂ ಅಂತ ಕೊಡುತ್ತೆ, ಈ ತರ. ಅದೇ ನಾನು ON ಎಂಡ್ಸ್ ವಿತ್ ON ಇದೆಯಾ ಅಂತ ಚೆಕ್ ಮಾಡಿದೆ, ಎಂಡ್ಸ್ ವಿತ್ ON ಇದೆಯಾ? ಎಸ್, ಪೈಥಾನ್ ಅನ್ನೋದು, ಹಲೋ ಪೈಥಾನ್ ಅನ್ನೋದು ಎಂಡ್ಸ್ ವಿತ್ ON. ಸೊ ಹಾಗಾಗಿ ಅದು ನನಗೆ ಟ್ರೂ ಅಂತ ಕೊಡುತ್ತೆ. ಈ ರೀತಿ ನಿಮಗೆ ಸ್ಟಾರ್ಟ್ಸ್ ವಿತ್ ಎಂಡ್ಸ್ ವಿತ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಮುಂದೆ ಸ್ಪ್ಲಿಟ್ ಅಂತ ಒಂದು ಫಂಕ್ಷನ್ ಇದೆ ವೀಕ್ಷಕರು. ಈ ಸ್ಪ್ಲಿಟ್ ಫಂಕ್ಷನ್ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆ ಗೊತ್ತಾ, ಪಾರ್ಟಿಷನ್ ಏನ್ ಮಾಡ್ತಾ ಇತ್ತು, ಪಾರ್ಟಿಷನ್ ನನಗೆ 3 ಪಾರ್ಟ್ ಆಗಿ ಮಾಡ್ಕೊಡ್ತಾ ಇತ್ತು. ಬಟ್ ಈ ಸ್ಪ್ಲಿಟ್ ಫಂಕ್ಷನ್ ಏನಾಗುತ್ತೆ, ಈ ಸ್ಪ್ಲಿಟ್ ಫಂಕ್ಷನ್ 3 ಮಾಡಲ್ಲ, ಅದು ಎಷ್ಟು ಆಗುತ್ತೋ ಅಷ್ಟು ಸ್ಪ್ಲಿಟ್ ಮಾಡುತ್ತೆ ಅಲ್ವಾ. ಈಗ MyStr4 ಅಂತ ಇದೆ. ಈ MyStr4 ಅಲ್ಲಿ ಇಷ್ಟೊಂದು ಸ್ಟ್ರಿಂಗ್ ಇದೆ, ಇಷ್ಟು ಲೆಂತಿ ಆಗಿರೋ ಸ್ಟ್ರಿಂಗ್ ಇದೆ. ಇದನ್ನ ನಾನು ಬರೀ ನೆಕ್ಸ್ಟ್ ಲೈನ್ ಹೋಗ್ಲಿಕ್ಕಂತ ನಾನು ಬ್ಯಾಕ್ ಸ್ಲಾಶ್ ಕೊಟ್ಟಿದ್ದೀನಿ ವೀಕ್ಷಕರೇ, ಅದು ಪಾರ್ಟ್ ಆಫ್ ಸ್ಟ್ರಿಂಗ್ ಅಲ್ಲ. ಇಲ್ಲೇನ್ ಮಾಡ್ತಾ ಇದ್ದೀನಿ, ಮೈ ಸ್ಪ್ಲಿಟ್ ಈಕ್ವಲ್ ಟು MyStr4 ಡಾಟ್ ಸ್ಪ್ಲಿಟ್ ಅಂತ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಪ್ಲಿಟ್ ಫಂಕ್ಷನ್ ಏನ್ ಮಾಡುತ್ತೆ, ಎಲ್ಲವನ್ನು ಸ್ಪ್ಲಿಟ್ ಮಾಡುತ್ತೆ. ಆನ್ ಬೇಸಿಸ್ ಆಫ್ ವಾಟ್, ನಾನು ಏನ್ ಪಾಸ್ ಮಾಡ್ತೀನೋ ಆ ಬೇಸಿಸ್ ಅಲ್ಲಿ ಸ್ಪ್ಲಿಟ್ ಮಾಡುತ್ತೆ. ಸದ್ಯಕ್ಕೆ ನಾನು ಏನು ಪಾಸ್ ಮಾಡ್ತಾ ಇಲ್ಲ, ಹಾಗೆ ಬೇಸ್ಡ್ ಆನ್ ಇಲ್ಲಿ ಸ್ಪೇಸ್ ಇದೆಯಲ್ಲ ಎಲ್ಲ ಕಡೆ, ಈ ಸ್ಪೇಸ್ ಬೇಸ್ ಮೇಲೆ ಅದು ಸ್ಪ್ಲಿಟ್ ಮಾಡ್ತಾ ಇದೆ. ಸೊ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನನಗೆ ಸ್ಪೇಸ್ ಬೇಸ್ ಮೇಲೆ ಪ್ರಿಂಟ್ ಆಗುತ್ತೆ. ಸೊ ನೋಡಿ, 1 ಅನ್ನೋದು ಒಂದು, 2 ಅನ್ನೋದೊಂದು, ಆ ರೀತಿ ನನಗೆ ಸ್ಪ್ಲಿಟ್ ಆಗಿ ಒಂದು ಕಂಟೈನರ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈ ಯಾವ ಕಂಟೈನರ್, ಇದಕ್ಕೆ ಲಿಸ್ಟ್ ಕಂಟೈನರ್ ಅಂತ ಹೇಳ್ತೀವಿ. ಅದು ಮುಂಬರೋ ಕ್ಲಾಸ್ಗಳಲ್ಲಿ ನೀವೆಲ್ಲ ಅದನ್ನ ಸ್ಟಡಿ ಮಾಡ್ತೀರಾ. ಸೊ ಇಲ್ಲಿ ಒಂದು ಸ್ಕ್ವೇರ್ ಬ್ರಾಕೆಟ್ ನೋಡ್ತಾ ಇದ್ದೀರಾ, ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇಲ್ಲಿ 1, 2 ಅಂತ ಒಂದೊಂದು ಎಲಿಮೆಂಟ್ ಆಗಿ ಕೂತ್ಕೊಂಡಿದೆ. ಸೊ ಈ ತರ ನಿಮಗೆ ಸ್ಪ್ಲಿಟ್ ಫಂಕ್ಷನ್ ವರ್ಕ್ ಆಗುತ್ತೆ. ಸಪೋಸ್ ನಾನು ಏನಾದ್ರೂ ಅದರಲ್ಲಿ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇದು ಪಾಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಎಲ್ಲೆಲ್ಲಿ ಇ ಇದೆಯಲ್ಲ, ಸೊ ಇದನ್ನ ಗುರ್ತ್ಕೊಳ್ಳಿ. ಇಲ್ಲಿ ಒಂದು ಇ ಇದೆ, ಇಲ್ಲಿ ಒಂದು ಇ ಇದೆ, ಇಲ್ಲೊಂದು ಇ ಇದೆ. ಈ ಎರಡು ಇ ಮಧ್ಯೆ ಏನು ಇಲ್ಲ ಅಲ್ವಾ, ಎಂಟಿ ಇದೆ. ಆಮೇಲೆ ಇಲ್ಲೊಂದು ಇ ಇದೆ. ಸೊ ಈ ರೀತಿ ನಿಮಗೆ ಈ ಬೇಸ್ ಮೇಲೆ ಅದು ಸ್ಪ್ಲಿಟ್ ಮಾಡುತ್ತೆ. ಈಗ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಅದೇನ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಇ ಇದೆಯಲ್ಲ ಆ ಬೇಸ್ ಮೇಲೆ ಸ್ಪ್ಲಿಟ್ ಮಾಡ್ತಾ ಇದೆ.
ಇಲ್ಲೊಂದು ಯುನಿಕ್ ಫಂಕ್ಷನ್ ಇದೆ ವೀಕ್ಷಕರೇ, ಫಾರ್ಮ್ಯಾಟ್ ಫಂಕ್ಷನ್ ಅಂತ. ಈ ಫಾರ್ಮ್ಯಾಟ್ ಯಾವುದೇ ಒಂದು ಸ್ಟ್ರಿಂಗ್ ಅಲ್ಲಿ ನಾನು ಫಾರ್ಮ್ಯಾಟ್ ಮಾಡ್ಬೋದು. ಯಾವ ರೀತಿಯಾಗಿ ಫಾರ್ಮ್ಯಾಟ್ ಅಂದ್ರೆ ನೋಡಿ, ನನಗೆ ಇಲ್ಲಿ ಐಟಮ್ 1 ಇದೆ, ಐಟಮ್ 2 ಇದೆ, ಐಟಮ್ 3 ಇದೆ. ಸೊ ಈ ಎಲ್ಲವನ್ನು ವ್ಯಾಲ್ಯೂಸ್ ಅನ್ನ ನಾನು ಇಲ್ಲಿ ಪಾಸ್ ಮಾಡಬೇಕು. ಸೊ ಪಾಸ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ಐಟಮ್ 1, ಐಟಮ್ 2 ಅಂಡ್ ಐಟಮ್ 3 ಆರ್, ನಾನು ಇದನ್ನ ಮ್ಯಾನ್ಯುವಲಿ ನಾನು ಬರಿಬೇಕಾಗತ್ತೆ ಅಲ್ವಾ. ಅದ್ರ ಬದಲು ನಾನು ಏನ್ ಮಾಡ್ಬೋದು, ಫಾರ್ಮ್ಯಾಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ನಾನು ಆ ವ್ಯಾಲ್ಯೂಸ್ ಅನ್ನ ಡೈರೆಕ್ಟ್ ಆಗಿ ಅಕೊಮೊಡೇಟ್ ಮಾಡ್ಬೋದು. ಅದಕ್ಕಾಗಿ ನಾನು ಏನ್ ಮಾಡ್ತೇನೆ, ಜಸ್ಟ್ ಫ್ಲವರ್ ಬ್ರಾಕೆಟ್ಸ್ ಓಪನ್ ಕ್ಲೋಸ್ ಮಾಡ್ತೇನೆ. ಅಂದ್ರೆ ಇಲ್ಲಿ ಯಾವುದಾದರೂ ಒಂದು ವ್ಯಾಲ್ಯೂ ಬಂದು ಕೂತ್ಕೊಳ್ಳಿಕ್ಕೆ ನಾನು ಜಾಗ ಮಾಡ್ಕೊಡ್ತಾ ಇದ್ದೇನೆ. ಮುಂದೆ ನಾನು ಫಾರ್ಮ್ಯಾಟ್ ಫಂಕ್ಷನ್ ಯೂಸ್ ಮಾಡಿ ನಾನು ಅಲ್ಲಿ ಯಾವ್ದಾವ್ದು ಪಾಸ್ ಮಾಡ್ಬೇಕಲ್ಲ, ಈ ಐಟಮ್ 1 ಅನ್ನೋದು ಇಲ್ಲಿ ಪಾಸ್ ಆಗ್ಬಿಡುತ್ತೆ, ಈ ಐಟಮ್ 3 ಅನ್ನೋದು ಇಲ್ಲಿ ಪಾಸ್ ಆಗುತ್ತೆ, ಈ ಐಟಮ್ 2 ಅನ್ನೋದು ಇಲ್ಲಿ ಪಾಸ್ ಆಗುತ್ತೆ. ಈ ರೀತಿ ನಿಮಗೆ ಆ ಫಂಕ್ಷನ್, ಫಾರ್ಮ್ಯಾಟ್ ಫಂಕ್ಷನ್ ನಿಮಗೆ ವರ್ಕ್ ಆಗುತ್ತೆ. ನಾನು ಇದನ್ನ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನಾನು ಕರೆಕ್ಟ್ ಆಗಿ ಪಾಸ್ ಮಾಡ್ಬೇಕು ವ್ಯಾಲ್ಯೂಸ್ಗಳನ್ನ. ಸೊ ಆಗ ನಮಗೆ ಏನಾಗುತ್ತೆ, ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ ವೀಕ್ಷಕರೇ ನೋಡಿ, ಕಾಸ್ಟ್ ಆಫ್ ಐಟಮ್ 1, ಐಟಮ್ 2 ಅಂಡ್ ಐಟಮ್ 3 ಆರ್ 40, 55, 77. ಸೊ ಇದು ನನಗೆ 40 ಐಟಮ್ 1, 55 ಐಟಮ್ 2, 77 ಐಟಮ್ 3. ಅದೇ ರೀತಿ ಇಲ್ಲಿ ನೋಡಿ ನಾನೇನ್ ಮಾಡ್ತಾ ಇದ್ದೀನಿ, A5, B3, C9 ಅಂತ ತಗೋತಿದ್ದೀನಿ. ದ ವ್ಯಾಲ್ಯೂ ಆಫ್ ಎ ಈಸ್, ಇಲ್ಲಿ ಒಂದು ಬ್ರಾಕೆಟ್ ಬಿಡ್ತಾ ಇದ್ದೀನಿ. ಮುಂದೆ ದ ವ್ಯಾಲ್ಯೂ ಆಫ್ ಬಿ ಈಸ್, ಇಲ್ಲೊಂದು ಬ್ರಾಕೆಟ್ ಬಿಡ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಸಿ ಈಸ್, ಇಲ್ಲೊಂದು ಬ್ರಾಕೆಟ್ ಬಿಡ್ತಾ ಇದ್ದೀನಿ. ಮುಂದೆ ಡಾಟ್ ಫಾರ್ಮ್ಯಾಟ್ ಮಾಡಿ ನಾನಿಲ್ಲಿ ಎ ಬಿ ಸಿ ಅಂತ ಮಾಡ್ತೇನೆ. ಆಗ ಏನಾಗುತ್ತೆ, ಆ ಎ ವ್ಯಾಲ್ಯೂ ಏನಿದೆಯಲ್ಲ ಅದು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಬಿ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಈ ತರ ನಾನು ಮಾರ್ಕ್ ಮಾಡ್ತೇನೆ. ಎ ವ್ಯಾಲ್ಯೂ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಬಿ ವ್ಯಾಲ್ಯೂ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಸಿ ವ್ಯಾಲ್ಯೂ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಈ ತರ ನಿಮಗೆ ಫಾರ್ಮ್ಯಾಟ್ ಫಂಕ್ಷನ್ ವರ್ಕ್ ಆಗುತ್ತೆ ವೀಕ್ಷಕರೇ. ಇದು ನಾನು ಪ್ರಿಂಟ್ ಫಂಕ್ಷನ್ ಜೊತೆಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನಿಮಗೆ ಸ್ಟ್ರಿಂಗ್ ಇರುತ್ತಲ್ಲ, ಆ ಯಾವ ಸ್ಟ್ರಿಂಗ್ ಜೊತೆ ಕೂಡ ನೀವು ಸ್ಟ್ರಿಂಗ್ ಆದ್ಮೇಲೆ ಇಲ್ಲಿ ಡಾಟ್ ಫಾರ್ಮ್ಯಾಟ್ ಅಂತ ಬರೆದು ನೀವು ವ್ಯಾಲ್ಯೂಸ್ಗಳನ್ನ ಪಾಸ್ ಮಾಡಬಹುದು. ಅದು ಪ್ರಿಂಟ್ ಫಂಕ್ಷನ್ ಆಗಿರ್ಬೇಕಿಲ್ಲ, ಯಾವುದೇ ಒಂದು ಸ್ಟ್ರಿಂಗ್ ಆಗಿದ್ರು ಕೂಡ ನೀವು ಫಾರ್ಮ್ಯಾಟ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಸೊ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ವೀಕ್ಷಕರೇ, ದ ವ್ಯಾಲ್ಯೂ ಆಫ್ ಎ ಇಸ್ 5, ದ ವ್ಯಾಲ್ಯೂ ಆಫ್ ಬಿ ಇಸ್ 3 ಅಂಡ್ ದ ವ್ಯಾಲ್ಯೂ ಆಫ್ ಸಿ ಇಸ್ 9. ಈ ತರ ನಿಮಗೆ ಫಂಕ್ಷನ್ಸ್ ವರ್ಕ್ ಆಗುತ್ತೆ ವೀಕ್ಷಕರೇ. ಸ್ಟ್ರಿಂಗ್ ಫಂಕ್ಷನ್ಸ್ ವರ್ಕ್ ಆಗಿದೆ ಅಂತ ಅನ್ಕೊಂತೀನಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.